ಇನ್ನೊಂದ್ಸತಿ ಚಪ್ಪಾಳೆ ಬರ್ಲಿ. ಹೊನ್ನಾವರದವ್ರು ಹೇಗಿರ್ಬೇಕು, ಎಷ್ಟು ಎನರ್ಜಿ ಇರ್ಬೇಕು. ಹೈ ಎನರ್ಜಿಯಲ್ಲಿ ನನ್ನ ಎಲ್ಲ ಪ್ರೀತಿಯ ಹೊನ್ನಾವರದ ಜನರಿಗೆ ನಿಮ್ಮೂರಿನ ನಿಮ್ಮನೆ ಮಗಳಿಂದ ನಮಸ್ಕಾರ. ಹಾಗೆ ನಮ್ಮೂರಿನ ಹಬ್ಬನ ನೋಡಕ್ಕೆ ಬಂದಂತ ಅಕ್ಕಪಕ್ಕದ ಊರಿನ ಬೇರೆ ಬೇರೆ ಊರಿಂದ ಬಂದಂತ ಎಲ್ಲ ನನ್ನ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ತುಂಬಾನೇ ಖುಷಿ ಆಗ್ತಾ ಇದೆ ಹೀಗೆ ನಮ್ಮೂರಲ್ಲಿ ನಮ್ಮ ಜನರ ಮಧ್ಯ ನಿಂತು ಮಾತಾಡ್ತಾ ಇರೋದಕ್ಕೆ. ನಾವೆಲ್ಲೇ ಇರ್ಲಿ, ಹೇಗೆ ಇರ್ಲಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಅನ್ನೋದು ಸತ್ಯದ ಮಾತು. ಎಷ್ಟು ಚೆನ್ನಾಗಿ ಈ ಹಬ್ಬನ ಮಾಡ್ತಾ ಇದ್ದೀರಾ. ನನಗಂತೂ ಹೊನ್ನಾವರ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ. ನಾನು ಯಾರ ಹತ್ರನಾದ್ರೂ ನಾನು ಹೊನ್ನಾವರದವಳು ಅಂತ ಹೇಳಿದಾಗ ಅವರು, ಓ ಹೊನ್ನಾವರದವ್ರ ನೀವು, ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ, ಎಷ್ಟು ಚೆನ್ನಾಗಿದೆ. ನಾನು ಬಂದಿದ್ದೆ ಹೊನ್ನಾವರಕ್ಕೆ, ಅಪ್ಸರ್ಕೊಂಡ ಫಾಲ್ಸ್ ಹತ್ರ ಹೋಗಿದ್ದೆ, ಇಕೋ ಬೀಚ್ ಹತ್ರ ಹೋಗಿದ್ದೆ, ಕಾಂಡ್ಲಾ ಮ್ಯಾಂಗ್ರೂವ್ ಫಾರೆಸ್ಟ್ ಅನ್ನ ವಿಸಿಟ್ ಮಾಡಿದೆ, ನಮ್ಮ ಇಡಗುಂಜಿ ಮಹಾಗಣಪತಿಯನ್ನ ನೋಡಿದೆ, ಬೋಟ್ ರೈಡಿಂಗಿಗೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾ ಇರುವಾಗ ನಾನು ಹೊನ್ನಾವರದವಳಾಗಿ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಅವರು ನಮ್ಮೂರ್ ಬಗ್ಗೆ ಹೇಳ್ತಾ ಇದ್ದಾಗ ಹೇಳಲೊಂಥರ ಥರ ಹೇಳಲೊಂಥರ ಥರ ಅಂತ ನನ್ನ ಮನ್ಸಲ್ಲಿ ಸಾಂಗ್ ಓಡ್ತಾ ಇರುತ್ತೆ. ನಾನೀ ಹೊನ್ನಾವರದ ಉತ್ಸವ, ಹಬ್ಬ, ಜಾತ್ರೆಗಳನ್ನ ಎಲ್ಲ ನೋಡ್ತಾ ಬೆಳೆದವಳು. ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅವರು, ನಮ್ಮ ಹೊನ್ನಾವರ ಉತ್ಸವ ಸಮಿತಿಯವರು ತುಂಬಾನೇ ಅದ್ಭುತವಾಗಿ ಈ ಹೊನ್ನಾವರ ಹಬ್ಬನ ಇಷ್ಟು ದಿನಗಳ ಕಾಲ ಮಾಡ್ತಾ ಇದ್ದಾರೆ. ಇದು ಒಂದಿನದ ಹಬ್ಬ ಅಲ್ಲ, ನಾಲ್ಕು ದಿನ ಅಂತ ಅನ್ಕೋತೀನಿ. ಮಕ್ಕಳ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ, ಯೋಗನ ನೋಡಿದ್ವಿ. ಇಷ್ಟೊಂದು ಅದ್ಭುತವಾಗಿ ತುಂಬಾನೇ ಗ್ರ್ಯಾಂಡ್ಯೂರ್ ಅಲ್ಲಿ ಒಂದು ಹಬ್ಬನ ನಡೆಸೋದು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಈ ಹೊನ್ನಾವರದಲ್ಲಿ ಇಷ್ಟು ಅದ್ಭುತವಾಗಿ ಇದನ್ನ ನಡೆಸ್ತಾ ಇದ್ದಾರೆ. ನಿಮ್ಗೆ ಅಭಿನಂದನೆಗಳು. ಓ, ನನ್ನ ಜುಮ್ಕಾ ಕೂಡ ಬಿತ್ತು.